ಹಾಗಾದ್ರೆ ನಿಮ್ಮ ಅಣ್ದಿರ್ಗೇನ್ ಬೆಲೆನೇ ಇಲ್ವಾ? ಸುಕೃತ, ನಾವೆಲ್ಲರೂ ಇದ್ದೀವಲ್ಲ, ನಾವೆಲ್ಲರೂ ಇರ್ಬೇಕಾದ್ರೆ ನಿಂಗೆ ಯಾಕೆ ಈ ತರ ಯೋಚನೆ ಬಂತು? ಇದು ಧೈರ್ಯವಂತರು ಮಾಡೋ ಕೆಲ್ಸ ಅಲ್ಲ, ಹೇಡಿಗಳು ಮಾಡೋ ಕೆಲ್ಸ ಸುಕೃತ. ಯಾಕೆ ಸುಕೃತ ಹಿಂಗಾಗ್ಬಿಟ್ಟೆ? ಏನಾಗಿದೆ ನಿನ್ಗೆ? ಕಷ್ಟಪಟ್ಟು ನಿನ್ನ ಹೆತ್ತು ಹೊತ್ತದೇನೆ ಕಣೆ. ಈ ತಾಯಿ ಹೊಟ್ಟೆಗೆ ಬೆಂಕಿ ಇಟ್ಟು ಹೋಗ್ಬೇಕು ಅನ್ಕೊಂಡಿದ್ಯಾ ನೀನು? ನಿನಗೆ ಯಾಕೆ ಇಂಥ ಬುದ್ಧಿ ಬಂತು? ನಿನ್ ಪಾಲು ನಾನ್ ಸತ್ತು ಹೋಗಿದ್ದೀನ ಸುಕ್ಕು? ಹೇಳು. ಏನ್ ಸುಕೃತಮ್ಮ, ಈ ತರ ಮಾಡ್ಕೊಳ್ಳೋ ಮನ್ಸು ನಿಮ್ಗೆ ಯಾಕೆ ಬಂತು? ಅಲ್ಲ ಯಾರ ಮಾತಿಂದ ಈ ತರ ಅನಿಸ್ತು ನಿಮ್ಗೆ? ಮನುಷ್ಯರಾಗಿ ಹುಟ್ಟಿದ ಮೇಲೆ ಏನಾದ್ರೂ ಸಾಧಿಸೋ ಕಡೆ ಯೋಚನೆ ಮಾಡೋ, ಸಾಯೋದ್ರ ಕಡೆ ಅಲ್ಲ. ಸುಕು, ಬೇಡಮ್ಮ, ನಾವೆಲ್ಲ ಇದೀವಿ ನಿನ್ ಜೊತೆಗೆ. ಹಳೆದನ್ನೆಲ್ಲ ಮರ್ತ್ ಬಿಡು, ಹೊಸ ಜೀವನದ ಕಡೆ ಯೋಚನೆ ಮಾಡು. ನನಗ್ ಗೊತ್ತು, ನಿನ್ ನೋವು ನನ್ಗೆ ಅರ್ಥ ಆಗತ್ತೆ. ನಿಂಗೆ ವಿಕಾಸ್ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ದಲ್ಲ, ಬಿಟ್ಬಿಡು ಸುಕೃತ. ಬೇರೆ ಯಾರಾದ್ರೂ ಒಳ್ಳೆ ಹುಡುಗನ್ ನೋಡ್ತೀವಿ, ಅವನ್ನ ಮದ್ವೆ ಆಗಿ ಆರಾಮಾಗಿ ಸುಖವಾಗಿರು. ಬೇಡ ಅಣ್ಣ, ನಂಗೆ ಇನ್ನೊಂದ್ ಮದ್ವೆ ಬೇಡ. ಸರಿ ಕಣೆ, ಸರಿ, ನಿನ್ಗೆ ಇನ್ನೊಂದ್ ಮದ್ವೆ ಬೇಡ ಅಲ್ವಾ? ಬೇಡ. ನಮ್ಮೆಲ್ರ ಜೊತೆ ನಮ್ಮನೇಲೆ ಖುಷಿಯಾಗಿರುವಂತೆ. ಬೇರೆ ಯಾವ್ದಾದ್ರೂ ಕೆಲ್ಸಕ್ಕೆ ಹೋದ್ರೆ ಆಯ್ತು. ನೀನು ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋ ಸುಕ್ಕು, ಅಷ್ಟು ಸಾಕು ನನ್ಗೆ. ಸುಕೃತ, ನನ್ ಮಾತ್ ಕೇಳು. ವಿಕಾಸ್ ಎಲ್ಲೇ ಇದ್ರು ಹುಡ್ಕೊಂಡ್ ಬಂದು ನಿನ್ ಮುಂದೆ ನಿಲ್ಲಿಸ್ತೀನಿ. ಹಳೆದನ್ನೆಲ್ಲ ಮರ್ತು ಮತ್ತೆ ಅವನ್ ಜೊತೆ ಹೊಸ ಜೀವನನ ಶುರು ಮಾಡು. ಬೇಡ ಅದ್ಕೆ, ಯಾರು ಕೂಡ ನನ್ ಮುಂದೆ ಅವನ ಹೆಸರೇ ಹೇಳ್ಬೇಡಿ. ಅವನ್ ನನ್ ಜೀವನದಲ್ಲಿದ್ದ ಅನ್ನೋದೇ ಮರ್ತೋಗ್ಬಿಟ್ಟಿದೀನಿ. ನನ್ನ ಈ ಸ್ಥಿತಿಗೆ ತಂದವನೇ ಅವನು.